ಕಾಂಗ್ರೆಸ್ನಲ್ಲಿರೋ ಅಸಮಾಧಾನದ ರಾಮಾಯಣ ಯಾಕೋ ಮುಗಿಯೋ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಶಾಸಕರು ಸಚಿವರ ಮಧ್ಯೆ ಇರೋ ಕಂದಕವನ್ನ ಸರಿಪಡಿಸಲು ಉಸ್ತುವಾರಿ ಸುಸ್ತು ಹೊಡಿತಾ ಇದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗಾಗಿ ಇಂದು ಕೂಡ ಮಂತ್ರಿಗಳೊಂದಿಗೆ 1-to-1 ಸಭೆ ನಡೆಸಿದ್ರು. ಶಾಸಕರಿಗೆ ಗೌರವ ಕೊಡಿ ಅಂತ ಹುಕುಂ ಹೊರಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಯದ ಅಸಮಾಧಾನದ ಬೇಗುದಿ. 1-to-1 ಸಭೆಯಲ್ಲಿ ಸಚಿವರಿಗೆ ಸುರ್ಜೇವಾಲಾ ಕ್ಲಾಸ್. ಶಾಸಕರಿಗೆ ಸರಿಯಾಗಿ ಸ್ಪಂದಿಸುವಂತೆ ಸಚಿವರಿಗೆ ಕಟ್ಟಪ್ಪಣೆ. ರಾಜ್ಯ ಕಾಂಗ್ರೆಸ್ನಲ್ಲೀಗ ಪ್ರತಿದಿನವೂ ಸಭೆಗಳ ಮೇಲೆ ಸಭೆ ನಡೀತಾ ಇದೆ. ಒಂದೆಡೆ ಅನುದಾನದ ವಿಚಾರಕ್ಕೆ ಶಾಸಕರ ಅಸಮಾಧಾನ ಜೋರಾಗಿದ್ರೆ, ಇನ್ನೊಂದೆಡೆ ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಇದರ ಮಧ್ಯೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಒಳಗೊಳಗಡೆ ಫೈಟ್ ಜೋರಾಗಿದೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವ ಕಲಹ ಕದನ ಕಂಟ್ರೋಲ್ ಮಾಡಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಅನುದಾನ ಅಭಿವೃದ್ಧಿ ವಿಚಾರಕ್ಕೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಸ್ಫೋಟಗೊಳ್ತಾ ಇದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಶಾಸಕರ ಅಸಮಾಧಾನ ಆಲಿಸಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಶಾಸಕರ ಜೊತೆ ಸರಣಿ ಸಭೆ ನಡೆಸಿದ ಬಳಿಕ ಇದೀಗ ಸಚಿವರ ಮೌಲ್ಯಮಾಪನಕ್ಕೆ ಇಳಿದಿದ್ದಾರೆ. ಶಾಸಕರು ಸಚಿವರ ವಿರುದ್ಧ ನೇರವಾಗಿಯೇ ಆರೋಪ ಪ್ರಶ್ನೆ ಮಾಡಿದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಚಿವರ ಕಾರ್ಯವೈಖರಿ ಪರಿಶೀಲನೆಗೆ ಇಳಿದಿದ್ದಾರೆ. ಸಚಿವ ಸಂಪುಟದ ಸದಸ್ಯರು ಕಳೆದ 2 ವರ್ಷಗಳ ಅವಧಿಯಲ್ಲಿ ಅವರವರ ಇಲಾಖೆಯಲ್ಲಿ ಮಾಡಿದ ಸಾಧನೆ, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಅಲ್ಲದೆ ಸಚಿವರ ವಿರುದ್ಧ ದೂರು ನೀಡಿದ ಶಾಸಕರ ಸಮಸ್ಯೆಗಳನ್ನು ಆಲಿಸುವಂತೆ ಸಚಿವರಿಗೆ ಸುರ್ಜೇವಾಲಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿನ್ನೆ 3 ಸಚಿವರ ಜೊತೆ ಚರ್ಚೆ ನಡೆಸಿದ್ದ ಸುರ್ಜೇವಾಲಾ ಇಂದು 11 ಸಚಿವರ ಜೊತೆಗೆ 1-to-1 ಚರ್ಚೆ ನಡೆಸಿದ್ರು. ಸುರ್ಜೇವಾಲಾ ಸಭೆ ಬಳಿಕ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕರ ದೂರಿನ ಮೇರೆಗೆ ಸುರ್ಜೇವಾಲಾ ಮಾಹಿತಿ ಪಡೆದಿದ್ದು ಕೆಲವು ಸಲಹೆಗಳನ್ನ ಸಹ ನೀಡಿದ್ದಾರೆಂದ್ರು. ನಾವೇ ಹೇಳಿದ್ದೀವಿ, ನಮ್ಮ ಇಲಾಖೆಯಲ್ಲಿ 2 ವರ್ಷದಲ್ಲಿ ಏನು ಮಾಡಿದ್ದೀವಿ, ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ದುಡ್ಡು ಜನರಲ್ ಆಗಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಟ್ಟಿದ್ದೀವಿ, ಚರ್ಚೆ ಮಾಡಿದ್ವಿ. ಮತ್ತು ಕೆಲವರು ಬಂದಾಗ ಇಂಥ ನಮ್ಮ ಕೆಲಸ ಆಗಬೇಕಂತ ನಮ್ಮ ಇಲಾಖೆಗೆ ಅವ್ರ ಕಡೆ ಒಂದು ಲಿಸ್ಟ್ ಇತ್ತು, ಸುಮಾರು ಒಂದು 12 ಜನ MLA ಅದನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು ಅಟೆಂಡ್ ಮಾಡಿದ್ದೀವಿ ನಾವು. ಸೊ ಅದನ್ನು ಮತ್ತೆ ಒಂದು 2-3 ಅಟೆಂಡ್ ಮಾಡಿಲ್ಲ. ಸೊ ಅದನ್ನು ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಹೆಚ್ಚಿನ ಪ್ರಮಾಣದ ದೂರು ತಮ್ಮ ಇಲಾಖೆ ಅಥವಾ ತಮ್ಮ ವಿರುದ್ಧ ಇಲ್ಲ ಹಾಗಾದ್ರೆ? ನಮ್ಮಲ್ಲಿಲ್ಲ, ಬಹುಶಃ ಕಡಿಮೆ ಇದೆ. ನಿನ್ನೆಯಷ್ಟೇ ಸಚಿವ ಬೈರತಿ ಸುರೇಶ್, ಜಮೀರ್ ಅಹಮದ್, ರಹೀಂ ಖಾನ್ ಜೊತೆ ಸಭೆ ನಡೆಸಿದ್ದ ಸುರ್ಜೇವಾಲಾ ಇಂದು ಸಚಿವರಾದ ಸತೀಶ್ ಜಾರಕಿಹೊಳಿ, SS ಮಲ್ಲಿಕಾರ್ಜುನ, NS ಭೋಜರಾಜ್, ಸಂತೋಷ್ ಲಾಡ್, ಶರಣ್ ಪ್ರಕಾಶ್ ಪಾಟೀಲ್, D ಸುಧಾಕರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, K ವೆಂಕಟೇಶ್ ಜೊತೆ 1-to-1 ಸಭೆ ನಡೆಸಿ ಸಚಿವ ಇಲಾಖಾವಾರು ಮಾಹಿತಿ ಪಡೆದರು. 1-to-1 ಚರ್ಚೆಯ ವೇಳೆ ಕೆಲ ಸಚಿವರಿಗೆ ಸುರ್ಜೇವಾಲಾ ಕ್ಲಾಸ್ ತೆಗೆದುಕೊಂಡಿದ್ದು, ಶಾಸಕರು ಸರಿಯಾಗಿ ಸ್ಪಂದಿಸುವಂತೆ ಹಾಗೂ ಪಕ್ಷದ ವರ್ಚಸ್ಸಿಗೆ ಧಕ್ಕೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಅಂತ ಸೂಚನೆ ನೀಡಿದ್ರು. ನಮ್ಮ ಸಂಪೂರ್ಣ 2 ವರ್ಷದ ಅವಧಿ ಏನು ನಮಗೆ ಪಕ್ಷ, ನಮ್ಮ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿಗೆ ಅವಕಾಶ ಕೊಟ್ಟಿದ್ರು. ನಮ್ಮ ಸಂಪೂರ್ಣ ವರದಿಯನ್ನು ಅವ್ರಿಗೆ ಒಪ್ಪಿಸಿದ್ದೇವೆ. ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದೇವೆ, ಎಷ್ಟು ಜಿಲ್ಲೆಗೆ ಪ್ರವಾಸ ಮಾಡಿದ್ದೇವೆ, ಅದ್ರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಏನು ಹೊಸದಾದಂಥ ಕಾರ್ಯಕ್ರಮಗಳು ತಂದಿದ್ದೇವೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು, ಅದ್ರ ಜೊತೆ ಏನೇನೋ ಸಲಹೆಗಳು ಇದ್ದರೆ ಅವ್ರ ಜೊತೆ ಕೇಳ್ಕೊಂಡು ಮುಂದೆ ನಮ್ಮ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿಯಾದಂಥ ನಾವಿನ್ನ ಹೆಚ್ಚಿನ ಮಟ್ಟದಲ್ಲಿ ಜನಕ್ಕೆ ರೀಚ್ ಆಗ್ಬೋದು, ಕಾರ್ಯಕ್ರಮ ಮುಗಿಸ್ತಕ್ಕಂಥದ್ರ ಬಗ್ಗೆ ಚರ್ಚೆ ಆಯಿತು. ಈ ಪಕ್ಷದ ಸಂಘಟನೆ ಬಗ್ಗೆ ಜಾಸ್ತಿ ಮಾತಾಡಲಿಲ್ಲ. ಇದು ಓವರಾಲ್ ರಿವ್ಯೂ ನನ್ನ ಇಲಾಖೆ ಬಗ್ಗೆ ಜಾಸ್ತಿ ಇತ್ತು. ಬಂದು ಕೇಳಕ್ಕೆ ಅಧಿಕಾರ ಇದೆ. ನಾವು ಹತ್ರ ಕುತ್ಕೊಂಡ ಮೇಲೆ 2 ವರ್ಷ ಏನು ಮಾಡೀವಿ ಅಂತ ಹೇಳಿದ್ದೀವಿ. ಅದ್ರ ಮೇಲೆ ಪಕ್ಷ ಏನು ತೀರ್ಮಾನ ಮಾಡ್ತೀವಿ, ಪಕ್ಷಕ್ಕೆ ಬಿಟ್ಟಿರ್ತೀವಿ. ಬೇರೆಯವರೆಲ್ಲ ಯೂಶಲಿ ಡೆವಲಪ್ಮೆಂಟಿಗೆ ದುಡ್ಡು ಬೇಕಾಗ್ತದೆ ಅವರಿಗೆ. ಆದರೆ ಎಜುಕೇಷನಲ್ಲಿ ನನಗೆ CSR ಮತ್ತು ಫೌಂಡೇಶನ್ನು ಬೇರೆಯವರು ಅಜಿಮ್ ಪ್ರೇಮ್ಜಿ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಸಹಕಾರ ಮಾಡೋದು ಅವ್ರು ಖುಷಿ ಪಟ್ಟರು. ಅಂದರೆ ಅಲ್ಲಿಗೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದ್ದರೆ ಈ ಥರ ಆಗುತ್ತೆ ಅನ್ನೋದು, ಇದನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂದರು. ಮತ್ತು ಆ ಥರ ಬಿಟ್ಟು ಇನ್ನೇನು ಜಾಸ್ತಿ ಏನು ಕೇಳಲಿಲ್ಲ. ಶಾಸಕರ ಮೇಲೆ ಆರೋಪ ಮಾಡಿಲ್ಲ ಸರ್, ಯಾಕಂದ್ರೆ ಕೆಲವಷ್ಟು ಸಚಿವರ ಮೇಲೆ ಶಾಸಕರು ಆರೋಪ ಮಾಡಿದ್ದಾರೆ, ಅದಕ್ಕೆ ನಿಮ್ಮನ್ನು ಕರೆಸಿ ಸಭೆ ಮಾಡ್ತಿದ್ದಾರೆ. ನೋಡಿ, ಆರೋಪ ಪ್ರತ್ಯಾರೋಪ ಅದು ಬರೀ ನಿಮ್ಮ ಮೀಡಿಯಾದಲ್ಲಿ ಏನಾದರೂ ಹಂಗಿದ್ರೆ ಅವ್ರಿಗೆ ಕರೆಸಿ ಅವ್ರು ಹೇಳ್ತಾರೆ. ಆ ಥರ ಚರ್ಚೆಗಳು ಆಗಲಿಲ್ಲ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡತಕ್ಕಂಥದ್ದು ಅವಶ್ಯಕತೆಯನ್ನು ನಾನು ಭಾವಿಸೋದಿಲ್ಲ.
ಅಲ್ಲಿ ಆಗಿರೋ ಡ್ಯಾಮೇಜ್ ಕಂಟ್ರೋಲ್ ಅದು ಮೋಸ್ಟ್ಲಿ ನನಗನ್ಸುತ್ತೆ ಜಾಸ್ತಿ ಮೀಡಿಯಾದಲ್ಲಿ ಆಗಿರಬೇಕೇ ಹೊರತು ನಮ್ಮಲ್ಲಾಗಿರೋದು ಸರಿ ಮಾಡ್ಕೋತಾರೆ. ಅದು ಹೈಕಮಾಂಡ್ ಇದ್ದಾರೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕಾಗುತ್ತೆ. ಶಾಸಕರ ಅಸಮಾಧಾನ ಬೆನ್ನಲ್ಲೇ ಸಚಿವರ ಮೌಲ್ಯಮಾಪನ ನಡೆಸ್ತಾ ಇರುವ ಸುರ್ಜೇವಾಲಾ ಹಲವು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಸರಿಯಾಗಿ ಕೆಲಸ ಮಾಡದಿದ್ರೆ ಸಂಪುಟದಿಂದ ಕೈಬಿಡುವ ಎಚ್ಚರಿಕೆಯನ್ನ ಸಹ ನೀಡಿರುವುದರಿಂದ ಸಚಿವರಿಗೆ ಡವಡವ ಶುರುವಾಗಿದ್ದು ಮಾತ್ರ ಸುಳ್ಳಲ್ಲ. ವೀರೇಶ್ ಶದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.